ಓಂ ನಮಃ ಶಿವಾಯ. ಮೇಷರಾಶಿಯ ಜಾತಕದವರಿಗೆ ಹೃತ್ಪೂರ್ವಕ ವಂದನೆಗಳು. ನೀವು ಪ್ರಸ್ತುತ ವೀಕ್ಷಿಸುತ್ತಿರುವುದು ದೇವರ ದರ್ಶನ. ಇಂದು ನಾವು ಹಂಚಿಕೊಳ್ಳುತ್ತಿರುವ ಮಾಹಿತಿಯು ಅತ್ಯಂತ ಮಹತ್ವದಾಯಕವಾಗಿದೆ. ಅದಕ್ಕೆ ಕಾರಣವೇನೆಂದರೆ ಏಪ್ರಿಲ್ 8, 9, 10 ಮತ್ತು 11, 2026ರ ಈ ಚತುರ್ದಿನಗಳ ಅವಧಿಯಲ್ಲಿ ಜರುಗಲಿರುವ ಗ್ರಹಗತಿಗಳ ಬದಲಾವಣೆಯು ಮೇಷರಾಶಿಯವರ ಬದುಕಿನಲ್ಲಿ ಅತೀವ ನಿರ್ಣಾಯಕವಾದ ಘಟ್ಟಗಳನ್ನು ನಿರ್ಮಿಸಲಿದೆ. ಸುದೀರ್ಘ ಕಾಲದಿಂದ ನಿಮ್ಮ ಅಂತರಂಗದಲ್ಲಿ ಸುಳಿಯುತ್ತಿದ್ದ ಸಂಶಯಗಳು, ಆಶೋತ್ತರಗಳು ಹಾಗೂ ನೀವು ನಡೆಸುತ್ತಿದ್ದ ಸತತ ಪ್ರಯತ್ನಗಳು ಈ 4 ದಿನಗಳ ಕಾಲಘಟ್ಟದಲ್ಲಿ ಒಂದು ಸ್ಪಷ್ಟವಾದ ಮಾರ್ಗಸೂಚಿಯನ್ನು ಪಡೆದುಕೊಳ್ಳಲಿವೆ. ವಿಶೇಷವಾಗಿ ನಿಮ್ಮ ರಾಶಿಯ ಮೇಲೆ ಕುಜ, ಬೃಹಸ್ಪತಿ ಮತ್ತು ಭಾರ್ಗವ ಗ್ರಹಗಳ ಸಂಯುಕ್ತ ಪ್ರಭಾವವಿರುವುದರಿಂದ ಹಲವರಿಗೆ ಅಪ್ರತ್ಯಕ್ಷವಾಗಿ ಉನ್ನತ ಅವಕಾಶಗಳು ಪ್ರಾಪ್ತವಾಗಬಹುದು. ಇನ್ನುಳಿದವರು ತಮ್ಮ ಜೀವನದ ಅತಿ ಮುಖ್ಯ ನಿರ್ಧಾರಗಳನ್ನು ಕೈಗೊಳ್ಳುವ ಅನಿವಾರ್ಯತೆಗೆ ಮುಖಾಮುಖಿಯಾಗಬಹುದು. ಈ 4 ದಿನಗಳ ಅವಧಿಯು ನಿಮ್ಮ ವೃತ್ತಿ ಬದುಕು, ಉದ್ಯಮ, ಆರ್ಥಿಕ ಸ್ಥಿತಿಗತಿ, ಸಂಸಾರ, ಅನುರಾಗ ಹಾಗೂ ದೈಹಿಕ ಸುಸ್ಥಿತಿ ಸೇರಿದಂತೆ ಸಮಸ್ತ ವಿಷಯಗಳ ಮೇಲೆ ಎಂತಹ ಪರಿಣಾಮ ಬೀರಲಿದೆ? ಈ ದಿನಗಳಲ್ಲಿ ನಿಮಗೆ ಶ್ರೇಯಸ್ಸು ತರುವ ದಿನ ಯಾವುದು? ನೀವು ಯಾವ ಕ್ಷಣದಲ್ಲಿ ಜಾಗರೂಕತೆಯಿಂದ ಹೆಜ್ಜೆ ಇಡಬೇಕು ಮತ್ತು ನೀವು ಅನುಸರಿಸಬೇಕಾದ ದೋಷ ಪರಿಹಾರಗಳೇನು? ಈ ಬಗ್ಗೆ 10 ಪ್ರಮುಖ ಅಂಶಗಳನ್ನು ಈಗ ಸವಿವರವಾಗಿ ಅವಲೋಕಿಸೋಣ. ಆದ್ದರಿಂದ ಈ ವಿವರಣೆಯನ್ನು ಅಂತ್ಯದವರೆಗೂ ಗಮನವಿಟ್ಟು ಆಲಿಸಿ, ಏಕೆಂದರೆ ಕೊನೆಯಲ್ಲಿ ಪ್ರಸ್ತಾಪಿಸುವ ಒಂದು ಪುಟ್ಟ ದೈವಿಕ ಪರಿಹಾರವು ನಿಮ್ಮ ಬದುಕಿನಲ್ಲಿ ಬೃಹತ್ ಪರಿವರ್ತನೆಯನ್ನು ತರಬಲ್ಲದು. ಮೇಷರಾಶಿಯವರಿಗೆ ಗ್ರಹಗಳ ಸ್ಥಿತಿಯು ವಿಶೇಷವಾಗಿ ಕ್ರಿಯಾಶೀಲವಾಗಿರುವ ಕಾಲಘಟ್ಟವಿದು. ನಿಮ್ಮ ರಾಶ್ಯಾಧಿಪತಿಯು ಮಂಗಳನಾಗಿರುವುದರಿಂದ ಜನ್ಮಜಾತವಾಗಿಯೇ ನಿಮ್ಮಲ್ಲಿ ಅದಮ್ಯ ಧೈರ್ಯ ಮತ್ತು ಆತ್ಮವಿಶ್ವಾಸ ಮನೆಮಾಡಿರುತ್ತದೆ. ಆದರೆ ಈ 4 ದಿನಗಳ ಕಾಲಾವಧಿಯಲ್ಲಿ ನಿಮ್ಮ ಈ ಸಾಹಸ ಪ್ರವೃತ್ತಿಯು ಇನ್ನಷ್ಟು ಪ್ರಜ್ವಲಿಸಲಿದೆ ಎಂದು ಗೋಚರವಾಗುತ್ತಿದೆ. ಬುಧವಾರದ ಪ್ರಾತಃ ಕಾಲದಿಂದಲೇ ನೀವು ಯಾವುದೇ ನೂತನ ಕಾರ್ಯಕ್ಕೆ ಚಾಲನೆ ನೀಡಿದರೂ ಅದನ್ನು ಯಶಸ್ವಿಯಾಗಿ ಮುಕ್ತಾಯಗೊಳಿಸುವ ನಿಮ್ಮ ಹಠಾತ್ ಪ್ರವೃತ್ತಿಯು ವೃದ್ಧಿಯಾಗಲಿದೆ. ಸುದೀರ್ಘ ಕಾಲದಿಂದ ಕುಂಠಿತಗೊಂಡಿದ್ದ ಕೆಲಸಗಳು ಅಥವಾ ಮುಂದೂಡಲ್ಪಟ್ಟಿದ್ದ ತೀರ್ಮಾನಗಳು ಮತ್ತೆ ನಿಮ್ಮ ಮುಂದಕ್ಕೆ ಬರುವ ಸಾಧ್ಯತೆ ದಟ್ಟವಾಗಿದೆ. ಕೆಲವು ಮೇಷರಾಶಿಯವರು ತಾವು ಭೂತಕಾಲದಲ್ಲಿ ಕೈಗೊಂಡ ನಿರ್ಧಾರಗಳ ಕುರಿತು ಗೊಂದಲಕ್ಕೊಳಗಾಗಿರಬಹುದು. ಆದರೆ ಈ ದಿನಗಳಲ್ಲಿ ನಿಮಗೆ ಅತೀವ ಸ್ಪಷ್ಟತೆ ಲಭ್ಯವಾಗಲಿದೆ. ನೀವು ಅನೇಕರ ಸಲಹೆ ಸೂಚನೆಗಳನ್ನು ಆಲಿಸಿದರೂ ಅಂತಿಮವಾಗಿ ನಿಮ್ಮ ಅಂತರಾತ್ಮದ ಧ್ವನಿಯನ್ನೇ ಅನುಸರಿಸಲು ಬಯಸುತ್ತೀರಿ. ನಿಮ್ಮ ಈ ಸ್ವರೂಪದ ನಿರ್ಧಾರಗಳು ಬಹುತೇಕ ಯಥಾರ್ಥವಾಗಿದ್ದರೂ ಅನುಭವಿ ಹಿರಿಯರ ಮಾರ್ಗದರ್ಶನವನ್ನು ಪಡೆಯುವುದು ಹಿತಕರ. ಗುರುವಾರದಂದು ನಿಮ್ಮ ವೈಚಾರಿಕ ಲಹರಿಯಲ್ಲಿ ಒಂದು ಅದ್ಭುತವಾದ ಪಾರದರ್ಶಕತೆ ಮೂಡಲಿದೆ. ನೀವು ಬಹಳ ದಿನಗಳಿಂದ ಜಟಿಲ ಸಮಸ್ಯೆಗೆ ಪರಿಹಾರವನ್ನು ಅನ್ವೇಷಿಸುತ್ತಿದ್ದರೆ ಈ ದಿನಗಳಲ್ಲಿ ಅದು ಅತ್ಯಂತ ಸಹಜವಾಗಿ ನಿಮ್ಮ ಗೋಚರಕ್ಕೆ ಬರುವ ಸಾಧ್ಯತೆಯಿದೆ. ಇನ್ನು ಶುಕ್ರವಾರದಂದು ನಿಮ್ಮ ಸಂವಹನ ಕಲೆಗೆ ಹೆಚ್ಚಿನ ಗೌರವ ಲಭಿಸಲಿದೆ. ನೀವು ಇತರರ ಮುಂದೆ ನಿಮ್ಮ ಆಲೋಚನೆಗಳನ್ನು ಮಂಡಿಸಿದಾಗ ಅವರಿಗೂ ಅದು ಸಮ್ಮತವೆನಿಸಿ ಒಪ್ಪಿಕೊಳ್ಳುತ್ತಾರೆ. ಆದರೆ ಶನಿವಾರದಂದು ನೀವು ತುಸು ಆತ್ಮಾವಲೋಕನ ಮಾಡಿಕೊಳ್ಳುವುದು ಅನಿವಾರ್ಯ, ಏಕೆಂದರೆ ಕೆಲವು ಗಂಭೀರ ವಿಷಯಗಳಲ್ಲಿ ಅತಿಯಾದ ಆತುರದಿಂದ ನಿರ್ಧಾರ ಕೈಗೊಳ್ಳುವುದು ಸಣ್ಣಪುಟ್ಟ ಸಂಕಷ್ಟಗಳಿಗೆ ಕಾರಣವಾಗಬಹುದು. ಆದ್ದರಿಂದಲೇ ಈ 4 ದಿನಗಳಲ್ಲಿ ನೀವು ಏನೇ ಮಾಡಿದರೂ ಒಂದು ಕ್ಷಣ ನಿಂತು ಪ್ರಶಾಂತವಾಗಿ ಯೋಚಿಸುವುದು ಶ್ರೇಯಸ್ಕರ. ಈ ರೀತಿ ಮಾಡುವುದರಿಂದ ನೀವು ಗ್ರಹಗಳ ಅನುಕೂಲಕರ ಸ್ಥಿತಿಯನ್ನು ಪೂರ್ಣ ಪ್ರಮಾಣದಲ್ಲಿ ಸದುಪಯೋಗಪಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಉದ್ಯೋಗ ಮತ್ತು ವ್ಯವಹಾರದ ರಂಗದಲ್ಲಿ ಮೇಷರಾಶಿಯವರಿಗೆ ಈ 4 ದಿನಗಳು ಮಹತ್ತರ ಬದಲಾವಣೆಗಳನ್ನು ತರಲಿವೆ. ಬುಧವಾರ ಮತ್ತು ಗುರುವಾರ ಉದ್ಯೋಗಸ್ಥರಿಗೆ ವಿಶೇಷವಾಗಿ ಲಾಭದಾಯಕವಾಗಿವೆ. ನಿಮ್ಮ ಮೇಲಧಿಕಾರಿಗಳು ನೀವು ಇಷ್ಟು ದಿನ ನಡೆಸಿದ ಕಠಿಣ ಪರಿಶ್ರಮವನ್ನು ಮನಃಪೂರ್ವಕವಾಗಿ ಗುರುತಿಸುವ ಸಾಧ್ಯತೆಯಿದೆ. ಕೆಲವರಿಗೆ ನೂತನ ಜವಾಬ್ದಾರಿಗಳನ್ನು ವಹಿಸಿಕೊಡಬಹುದು. ಆ ಹೊಣೆಗಾರಿಕೆಗಳು ಆರಂಭದಲ್ಲಿ ತುಸು ಸವಾಲೆನಿಸಿದರೂ ಮುಂದಿನ ದಿನಗಳಲ್ಲಿ ಅವು ನಿಮಗೆ ಉನ್ನತ ಅವಕಾಶವಾಗಿ ರೂಪಾಂತರಗೊಳ್ಳಲಿವೆ. ಈ ದಿನಗಳಲ್ಲಿ ನೀವು ದೀರ್ಘಕಾಲದಿಂದ ನಿರೀಕ್ಷಿಸುತ್ತಿದ್ದ ಪದೋನ್ನತಿ ಅಥವಾ ಮೆಚ್ಚುಗೆಯ ಸುದ್ದಿಯು ನಿಮ್ಮನ್ನು ತಲುಪಬಹುದು. ಕಚೇರಿಯ ಆವರಣದಲ್ಲಿ ಸಹೋದ್ಯೋಗಿಗಳೊಂದಿಗೆ ನಿಮ್ಮ ಬಾಂಧವ್ಯವು ಸುಧಾರಣೆ ಕಾಣಲಿದೆ. ನಿಮ್ಮ ಕಾರ್ಯಕ್ಷಮತೆಯನ್ನು ಅವಲೋಕಿಸಿ ಇತರರು ನಿಮ್ಮ ಮಾರ್ಗದರ್ಶನವನ್ನು ಕೋರಿ ಬರಬಹುದು. ಇನ್ನೂ ವ್ಯವಹಾರ ರಂಗದಲ್ಲಿರುವ ಮೇಷರಾಶಿಯವರಿಗೆ ಈ 4 ದಿನಗಳು ನೂತನ ಆಲೋಚನೆಗಳನ್ನು ಸ್ಫುರಿಸಲಿವೆ. ಈ ಸಮಯದಲ್ಲಿ ನೀವು ಹಲವು ದಿನಗಳಿಂದ ಚಿಂತಿಸುತ್ತಿದ್ದ ಉದ್ಯಮದ ವಿಸ್ತರಣೆ ಅಥವಾ ಹೊಸ ಯೋಜನೆಯನ್ನು ಆರಂಭಿಸುವ ವಿಚಾರವು ಬಲಗೊಳ್ಳಲಿದೆ. ವಿಶೇಷವಾಗಿ ಶುಕ್ರವಾರದಂದು ನೂತನ ಒಪ್ಪಂದಗಳು ಅಥವಾ ಹೊಸ ಗ್ರಾಹಕರ ಸಂಪರ್ಕವು ಲಭಿಸಬಹುದು. ಆದರೆ ಒಂದು ಎಚ್ಚರಿಕೆ: ಲಾಭವು ಗೋಚರಿಸುತ್ತಿದೆ ಎಂಬ ಕಾರಣಕ್ಕೆ ತಕ್ಷಣವೇ ಬೃಹತ್ ಹೂಡಿಕೆಗಳನ್ನು ಮಾಡುವುದು ಉಚಿತವಲ್ಲ. ಪರಿಸ್ಥಿತಿಯ ಸಾಧಕ ಬಾಧಕಗಳನ್ನು ಮೊದಲೇ ಪರಾಮರ್ಶಿಸಿ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ. ಶನಿವಾರದಂದು ಸ್ವಲ್ಪ ಸಮಯ ಶಾಂತಚಿತ್ತರಾಗಿ ಕಳೆದ ಮುಂದಿನ ವಾರಕ್ಕೆ ಅಗತ್ಯವಾದ ನೀಲನಕ್ಷೆಯನ್ನು ರೂಪಿಸುವುದು ಹಿತಕರ. ಹೀಗೆ ಮಾಡುವುದರಿಂದ ನಿಮ್ಮ ವ್ಯವಹಾರವು ಸ್ಥಿರವಾಗಿ ಪ್ರಗತಿಯ ಪಥದಲ್ಲಿ ಮುಂದುವರಿಯಲಿದೆ.
ಆರ್ಥಿಕ ವಿಷಯಗಳ ಬಗ್ಗೆ ಮಾತನಾಡುವುದಾದರೆ ಈ 4 ದಿನಗಳು ಮೇಷರಾಶಿಯವರಿಗೆ ಹೊಸ ಚೈತನ್ಯವನ್ನು ನೀಡಲಿವೆ. ಹಿಂದೆ ಯಾರಿಗಾದರೂ ನೀಡಿದ್ದ ಹಣ ವಾಪಸ್ ಬರುವುದು ಅಥವಾ ಬಾಕಿ ಉಳಿದಿದ್ದ ಪಾವತಿಗಳು ಪೂರ್ಣಗೊಳ್ಳುವಂತಹ ಸನ್ನಿವೇಶಗಳು ಗೋಚರಿಸಲಿವೆ. ಬುಧವಾರದಂದು ಸಣ್ಣ ಮಟ್ಟದ ಆರ್ಥಿಕ ಲಾಭವು ನಿಮಗಾಗಬಹುದು. ಅದು ದೊಡ್ಡ ಮೊತ್ತವಲ್ಲದಿದ್ದರೂ ನಿಮ್ಮ ಆತ್ಮವಿಶ್ವಾಸವನ್ನು ವೃದ್ಧಿಸುತ್ತದೆ. ಗುರುವಾರದಂದು ಹಣಕಾಸಿನ ವ್ಯವಹಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ, ಏಕೆಂದರೆ ಆ ದಿನ ಅನಗತ್ಯ ವೆಚ್ಚಗಳು ಮಿತಿಮೀರುವ ಸಾಧ್ಯತೆಯಿದೆ. ಕೆಲವು ಮೇಷರಾಶಿಯವರಿಗೆ ಆ ಕ್ಷಣಕ್ಕೆ ಏನನ್ನಾದರೂ ಖರೀದಿಸಬೇಕೆಂಬ ಹಂಬಲ ಉಂಟಾಗಿ ತಕ್ಷಣ ಹಣ ವ್ಯಯ ಮಾಡಬಹುದು. ಅಂತಹ ಸಂದರ್ಭಗಳಲ್ಲಿ ಅದರ ಅನಿವಾರ್ಯತೆಯ ಬಗ್ಗೆ ಯೋಚಿಸಿ ತೀರ್ಮಾನಿಸುವುದು ಒಳಿತು. ಶುಕ್ರವಾರದಂದು ಶ್ರೇಷ್ಠ ಆರ್ಥಿಕ ಅವಕಾಶಗಳು ನಿಮ್ಮ ದಾರಿಯಲ್ಲಿ ಬರಲಿವೆ. ನಿಮ್ಮ ವೃತ್ತಿಯಿಂದ ಬರುವ ಆದಾಯ ಅಥವಾ ವ್ಯಾಪಾರದಿಂದ ಬರುವ ಲಾಭವು ನಿಮಗೆ ತೃಪ್ತಿ ತರಲಿದೆ. ಕೆಲವರು ಆದಾಯದ ನೂತನ ಮೂಲಗಳ ಕುರಿತು ಚಿಂತಿಸಬಹುದು. ಮಿತ್ರ ಅಥವಾ ಪರಿಚಯಸ್ಥರಿಂದ ಬರುವ ಒಂದು ಸಣ್ಣ ಐಡಿಯಾ ಭವಿಷ್ಯದಲ್ಲಿ ಉತ್ತಮ ಲಾಭವನ್ನು ನೀಡಬಲ್ಲದು. ಶನಿವಾರದಂದು ಧನವ್ಯಯದ ವಿಷಯದಲ್ಲಿ ಸ್ವಲ್ಪ ನಿಯಂತ್ರಣವಿರಲಿ. ಆ ದಿನ ಬೃಹತ್ ಹೂಡಿಕೆಗಳು ಅಥವಾ ಸಾಲ ನೀಡುವಿಕೆ ಒಳ್ಳೆಯದಲ್ಲ. ಬದಲಾಗಿ ನಿಮ್ಮ ಪ್ರಸ್ತುತ ಆರ್ಥಿಕ ಸ್ಥಿತಿಯನ್ನು ಅವಲೋಕಿಸಿ ಭವಿಷ್ಯದ ಉಳಿತಾಯಕ್ಕೆ ಯೋಜಿಸುವುದು ಉತ್ತಮ. ನೀವು ಈ ರೀತಿ ಜಾಗರೂಕತೆಯಿಂದ ಮುನ್ನಡೆದರೆ ಈ 4 ದಿನಗಳು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಹೆಚ್ಚು ಸದೃಢಗೊಳಿಸುವ ಸಾಧ್ಯತೆಯಿದೆ. ಕುಟುಂಬ ಜೀವನದಲ್ಲಿ ಮೇಷರಾಶಿಯವರು ಈ 4 ದಿನಗಳಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣುವ ಸಾಧ್ಯತೆಯಿದೆ. ಇತ್ತೀಚಿನ ದಿನಗಳಲ್ಲಿ ಸಣ್ಣಪುಟ್ಟ ಕಾರಣಗಳಿಂದಾಗಿ ಕುಟುಂಬ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯಗಳು ಅಥವಾ ಕಿರಿಕಿರಿಗಳು ಉಂಟಾಗಿರಬಹುದು. ಆದರೆ ಈಗ ಪರಿಸ್ಥಿತಿಯು ಹಂತಹಂತವಾಗಿ ಸುಧಾರಿಸುವ ಲಕ್ಷಣಗಳಿವೆ. ವಿಶೇಷವಾಗಿ ಬುಧವಾರ ಮತ್ತು ಗುರುವಾರ ನೀವು ಕುಟುಂಬದಲ್ಲಿ ಆಡುವ ಮಾತುಗಳಿಗೆ ಹೆಚ್ಚಿನ ಮೌಲ್ಯ ಲಭಿಸಲಿದೆ. ನೀವು ಬಹಳ ದಿನಗಳಿಂದ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದ ವಿಚಾರವನ್ನು ಈಗ ಹಂಚಿಕೊಳ್ಳಲು ಸಾಧ್ಯವಾಗುತ್ತದೆ. ನೀವು ಸಂಯಮದಿಂದ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದಾಗ ಮನೆಯವರಿಗೂ ಅದು ಮನವರಿಕೆಯಾಗಬಹುದು. ಕೆಲವು ಮೇಷರಾಶಿಯವರು ತಮ್ಮ ಹಿರಿಯರೊಂದಿಗೆ ಗಂಭೀರವಾದ ಕುಟುಂಬ ವಿಷಯಗಳ ಬಗ್ಗೆ ಸಮಾಲೋಚನೆ ನಡೆಸುವ ಸಂದರ್ಭ ಬರಬಹುದು. ಇದು ಆಸ್ತಿಪಾಸ್ತಿ ಅಥವಾ ಕುಟುಂಬದ ಹೊಣೆಗಾರಿಕೆಗಳ ಕುರಿತಾದ ಭವಿಷ್ಯದ ಯೋಜನೆಗಳ ಬಗ್ಗೆ ಇರಬಹುದು. ಅಂತಹ ವೇಳೆಯಲ್ಲಿ ಆವೇಶದಿಂದ ಪ್ರತಿಕ್ರಿಯಿಸುವ ಬದಲು ತಾಳ್ಮೆಯಿಂದ ಆಲಿಸುವುದು ಕ್ಷೇಮ, ಏಕೆಂದರೆ ಹಿರಿಯರ ಅನುಭವವು ನಿಮ್ಮನ್ನು ಸಮರ್ಪಕವಾಗಿ ಮಾರ್ಗದರ್ಶನ ಮಾಡಬಲ್ಲದು. ಶುಕ್ರವಾರ ಮನೆಯಲ್ಲಿ ಹರ್ಷದಾಯಕ ವಾತಾವರಣವಿರಲಿದೆ. ಸಣ್ಣ ಮಟ್ಟದ ಸಮಾರಂಭವನ್ನು ಆಯೋಜಿಸಲು ಅಥವಾ ಕುಟುಂಬಸ್ಥರೊಡನೆ ಪ್ರವಾಸಕ್ಕೆ ಹೋಗಲು ಅವಕಾಶ ದೊರೆಯಬಹುದು. ನೀವು ಅಂದು ಮನೆಯಲ್ಲಿ ಹೆಚ್ಚಿನ ಸಮಯವನ್ನು ಕಳೆದರೆ ನಿಮ್ಮ ಸಂಬಂಧಗಳು ಮತ್ತಷ್ಟು ಬಲಗೊಳ್ಳುತ್ತವೆ. ಶನಿವಾರ ಸ್ವಲ್ಪ ಶಾಂತವಾಗಿರುವುದು ಹಿತಕರ. ಕುಟುಂಬ ಸದಸ್ಯರ ಅವಶ್ಯಕತೆಗಳನ್ನು ಗಮನಿಸಿ ಅವರಿಗೆ ನೆರವಾಗುವ ಮೂಲಕ ನೀವು ಅವರಿಗೆ ಮತ್ತಷ್ಟು ಆಪ್ತರಾಗುತ್ತೀರಿ. ಒಟ್ಟಾರೆಯಾಗಿ ಹೇಳುವುದಾದರೆ ಈ 4 ದಿನಗಳು ಕುಟುಂಬ ಬಾಂಧವ್ಯವನ್ನು ಗಟ್ಟಿಗೊಳಿಸುವ ಕಾಲಘಟ್ಟವಾಗಿದೆ. ಅನುರಾಗ ಮತ್ತು ವೈಯಕ್ತಿಕ ಸಂಬಂಧಗಳ ದೃಷ್ಟಿಯಿಂದ ಈ ಅವಧಿಯು ತುಸು ಭಾವನಾತ್ಮಕವಾಗಿರಲಿದೆ. ಮೇಷರಾಶಿಯವರು ಸಾಮಾನ್ಯವಾಗಿ ನೇರ ನಡೆನುಡಿಯ ವ್ಯಕ್ತಿತ್ವದವರು. ನಿಮ್ಮ ಅನಿಸಿಕೆಗಳನ್ನು ಪಾರದರ್ಶಕವಾಗಿ ಹೇಳುವುದು ನಿಮ್ಮ ಸ್ವಭಾವ. ಆದರೆ ಈ 4 ದಿನಗಳಲ್ಲಿ ಆ ಸ್ವಭಾವವನ್ನು ಸ್ವಲ್ಪ ಮಟ್ಟಿಗೆ ನಿಯಂತ್ರಿಸುವುದು ಉತ್ತಮ, ಏಕೆಂದರೆ ನಿಮ್ಮ ಮಾತುಗಳು ಸತ್ಯವಾಗಿದ್ದರೂ ಕೆಲವೊಮ್ಮೆ ಇತರರಿಗೆ ಅವು ಕರ್ಕಶವಾಗಿ ಗೋಚರಿಸಬಹುದು. ಬುಧವಾರದಂದು ನಿಮ್ಮ ಸಂಗಾತಿಯೊಂದಿಗೆ ಒಂದು ಪ್ರಮುಖ ವಿಷಯದ ಕುರಿತು ಸಂಭಾಷಿಸುವ ಅವಕಾಶ ಸಿಗಲಿದೆ. ಆ ಮಾತುಕತೆಯಲ್ಲಿ ನೀವು ತಾಳ್ಮೆಯನ್ನು ಕಾಯ್ದುಕೊಳ್ಳುವುದು ಅತಿ ಮುಖ್ಯ. ಗುರುವಾರ ಕೆಲವು ಸಣ್ಣ ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು. ಇದು ಗಂಭೀರ ಸಮಸ್ಯೆಯಲ್ಲದಿದ್ದರೂ ತುಸು ಅಸ್ವಸ್ಥತೆಯನ್ನು ತರಬಹುದು. ಆದರೂ ನೀವು ಮೊದಲಿಗೆ ಆ ಬಗ್ಗೆ ಮುಕ್ತವಾಗಿ ಮಾತನಾಡಿ ವಿಷಯವನ್ನು ಸ್ಪಷ್ಟಪಡಿಸಿದರೆ ಸಮಸ್ಯೆ ತಕ್ಷಣವೇ ಬಗೆಹರಿಯುತ್ತದೆ. ಶುಕ್ರವಾರ ಪ್ರೇಮ ಸಂಬಂಧಗಳಿಗೆ ಅತ್ಯಂತ ಪ್ರಶಸ್ತವಾದ ಸಮಯ. ಅಂದು ನಿಮ್ಮ ಸಂಗಾತಿಯೊಡನೆ ನೀವು ಕಳೆಯುವ ಕ್ಷಣಗಳು ವಿಶೇಷವಾಗಿ ಸ್ಮರಣೀಯವಾಗಿರುತ್ತವೆ. ಕೆಲವು ಮೇಷರಾಶಿಯವರಿಗೆ ನೂತನ ಪರಿಚಯವಾಗುವ ಸಾಧ್ಯತೆಯೂ ದಟ್ಟವಾಗಿದೆ. ಆ ಪರಿಚಯವು ಕ್ರಮೇಣ ಉತ್ತಮ ಸ್ನೇಹವಾಗಿ ರೂಪಾಂತರಗೊಳ್ಳಬಹುದು. ವಿವಾಹದ ನಿರೀಕ್ಷೆಯಲ್ಲಿರುವವರು ಈ ದಿನಗಳಲ್ಲಿ ಶುಭ ಸುದ್ದಿಯನ್ನು ಆಲಿಸುವ ಸಾಧ್ಯತೆಯಿದೆ. ಕುಟುಂಬದ ಸದಸ್ಯರ ಮೂಲಕ ಉತ್ತಮ ಸಂಬಂಧಗಳು ಕೂಡಿ ಬರಬಹುದು. ಶನಿವಾರದಂದು ನಿಮ್ಮ ಭಾವೋದ್ವೇಗವನ್ನು ಸ್ವಲ್ಪ ಮಟ್ಟಿಗೆ ಹತೋಟಿಯಲ್ಲಿಡುವುದು ಒಳ್ಳೆಯದು. ನೀವು ಶಾಂತವಾಗಿದ್ದರೆ ನಿಮ್ಮ ಸಂಬಂಧವು ಇನ್ನಷ್ಟು ಗಟ್ಟಿಯಾಗಲಿದೆ. ಪ್ರೇಮ ಜೀವನದಲ್ಲಿ ವಿಶ್ವಾಸ ಮತ್ತು ಸಂಯಮವೇ ಯಶಸ್ಸಿನ ಮಂತ್ರ. ಇವೆರಡೂ ನಿಮ್ಮಲ್ಲಿದ್ದರೆ ನಿಮ್ಮ ಸಂಬಂಧವು ದೀರ್ಘಕಾಲ ಸುಖಮಯವಾಗಿ ಮುಂದುವರಿಯುತ್ತದೆ. ಈ 4 ದಿನಗಳು ಆರೋಗ್ಯದ ದೃಷ್ಟಿಕೋನದಿಂದ ಸಾಧಾರಣವಾಗಿ ಅನುಕೂಲಕರವಾಗಿವೆ. ಆದರೆ ನಿಮ್ಮ ಶರೀರವು ನೀಡುವ ಸಂಕೇತಗಳ ಬಗ್ಗೆ ನಿಗಾವಹಿಸುವುದು ಅತಿ ಅವಶ್ಯ. ಕಳೆದ ಕೆಲವು ದಿನಗಳಿಂದ ನೀವು ಅತೀವ ಕೆಲಸ ಮಾಡಿರಬಹುದು. ಇದರಿಂದಾಗಿ ದೈಹಿಕ ಬಳಲಿಕೆ ಅಥವಾ ಮಾನಸಿಕ ಒತ್ತಡವು ಸ್ವಲ್ಪ ಹೆಚ್ಚಿರಬಹುದು. ಬುಧವಾರದ ಮುಂಜಾನೆಯನ್ನು ಸ್ವಲ್ಪ ನಿಧಾನವಾಗಿ ಆರಂಭಿಸುವುದು ಕ್ಷೇಮ. ನಿಮ್ಮ ದೈನಂದಿನ ಕಾರ್ಯಚಟುವಟಿಕೆಗಳನ್ನು ಶುರು ಮಾಡುವ ಮೊದಲು ನಿಮ್ಮ ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಳ್ಳಲು ಸ್ವಲ್ಪ ಸಮಯವನ್ನು ಮೀಸಲಿಡಿ.
ಬೆಳಿಗ್ಗೆ ಸ್ವಲ್ಪ ಸಮಯದ ನಡಿಗೆ ಅಥವಾ ಹಗುರವಾದ ವ್ಯಾಯಾಮವು ನಿಮ್ಮ ದೇಹಕ್ಕೆ ಅತೀವ ಲಾಭದಾಯಕ. ಗುರುವಾರದಂದು ಆಹಾರ ಪದ್ಧತಿಯ ಬಗ್ಗೆ ಜಾಗರೂಕರಾಗಿರಬೇಕು. ಹೊರಗಿನ ತಿಂಡಿ ತಿನಿಸುಗಳನ್ನು ಅತಿಯಾಗಿ ಸೇವಿಸುವುದರಿಂದ ಜೀರ್ಣಕ್ರಿಯೆಯಲ್ಲಿ ಏರುಪೇರಾಗಬಹುದು. ಆದ್ದರಿಂದ ಮನೆಯಲ್ಲೇ ತಯಾರಿಸಿದ ಸಾತ್ವಿಕ ಆಹಾರಕ್ಕೆ ಆದ್ಯತೆ ನೀಡಿ. ಶುಕ್ರವಾರದಂದು ನೀವು ಹೆಚ್ಚಿನ ಉತ್ಸಾಹದಿಂದ ಇರುತ್ತೀರಿ. ನೀವು ಕೈಗೆತ್ತಿಕೊಂಡ ಕೆಲಸಗಳು ವೇಗವಾಗಿ ಪೂರ್ಣಗೊಳ್ಳುತ್ತವೆ. ಆದರೂ ಅದೇ ಸಮಯದಲ್ಲಿ ನಿಮ್ಮ ದೇಹಕ್ಕೆ ಅಗತ್ಯವಾದ ವಿಶ್ರಾಂತಿಯನ್ನು ನೀಡಲು ಮರೆಯದಿರಿ. ಕೆಲವು ಮೇಷರಾಶಿಯವರಿಗೆ ರಾತ್ರಿ ತಡವಾಗಿ ಕೆಲಸ ಮಾಡುವ ಚಟವಿರಬಹುದು. ಈ ದಿನಗಳಲ್ಲಿ ಆ ಅಭ್ಯಾಸವನ್ನು ಸ್ವಲ್ಪ ಕಡಿಮೆ ಮಾಡುವುದು ಒಳಿತು. ಸಾಕಷ್ಟು ನಿದ್ರೆಯ ಕೊರತೆಯು ನಿಮ್ಮ ದೈಹಿಕ ಸುಸ್ಥಿತಿಯ ಮೇಲೆ ಪ್ರಭಾವ ಬೀರಬಹುದು. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲು ಶನಿವಾರ ಉತ್ತಮ ದಿನ. ಧ್ಯಾನ ಅಥವಾ ಪ್ರಾರ್ಥನೆಯ ಮೂಲಕ ಬೆಳಿಗ್ಗೆ ಸ್ವಲ್ಪ ಸಮಯ ಕಳೆಯುವುದು ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಅಲ್ಲದೆ ಅಧಿಕ ಪ್ರಮಾಣದಲ್ಲಿ ಜಲಸೇವನೆ ಮಾಡುವುದು, ಸಮಯಕ್ಕೆ ಸರಿಯಾಗಿ ಆಹಾರ ಸೇವಿಸುವುದು ಮತ್ತು ದೇಹಕ್ಕೆ ಬೇಕಾದ ವಿಶ್ರಾಂತಿ ಪಡೆಯುವುದು ನಿಮ್ಮ ಆರೋಗ್ಯವನ್ನು ಗಣನೀಯವಾಗಿ ಸುಧಾರಿಸುತ್ತದೆ. ಈ ರೀತಿಯಾಗಿ ನೀವು ನಿಮ್ಮ ದೇಹ ಮತ್ತು ಮನಸ್ಸನ್ನು ಸಮತೋಲನದಲ್ಲಿಟ್ಟುಕೊಂಡರೆ ಈ 4 ದಿನಗಳಲ್ಲಿ ಹೆಚ್ಚಿನ ಚೈತನ್ಯದೊಂದಿಗೆ ಮುನ್ನಡೆಯಲು ಸಾಧ್ಯವಾಗುತ್ತದೆ. ಮೇಷರಾಶಿಯವರಿಗೆ ಈ 4 ದಿನಗಳು ಜ್ಞಾನಾರ್ಜನೆ ಮತ್ತು ಕಲಿಕೆಯ ವಿಷಯದಲ್ಲಿ ಅತೀವ ಪ್ರಯೋಜನಕಾರಿಯಾಗುವ ಮುನ್ಸೂಚನೆಗಳಿವೆ. ವಿಶೇಷವಾಗಿ ವಿದ್ಯಾಭ್ಯಾಸದಲ್ಲಿರುವ ವಿದ್ಯಾರ್ಥಿಗಳಿಗೆ ಈ ಕಾಲವು ಏಕಾಗ್ರತೆ ವೃದ್ಧಿಯಾಗುವ ಸಮಯವಾಗಿದೆ. ಕೆಲವೊಮ್ಮೆ ನೀವು ಅಧ್ಯಯನ ಮಾಡಿದ ವಿಷಯಗಳು ತಕ್ಷಣ ನೆನಪಿಗೆ ಬರುತ್ತಿಲ್ಲ ಎಂದು ನಿಮಗೆ ಅನಿಸಬಹುದು. ಆದರೆ ಈ ದಿನಗಳಲ್ಲಿ ನೀವು ಓದಿದ ವಿಷಯಗಳು ನಿಮ್ಮ ಮನಸ್ಸಿನಲ್ಲಿ ಗಾಢವಾಗಿ ಅಚ್ಚೊತ್ತುವ ಸಾಧ್ಯತೆಯಿದೆ. ಬುಧವಾರದಂದು ನಿಮ್ಮ ಅಭ್ಯಾಸವನ್ನು ಶುರು ಮಾಡುವ ಮುನ್ನ ಒಂದು ವ್ಯವಸ್ಥಿತ ಯೋಜನೆಯನ್ನು ರೂಪಿಸಿಕೊಳ್ಳುವುದು ಹಿತಕರ. ನೀವು ಯಾವ ವಿಷಯಗಳನ್ನು ಕಲಿಯುತ್ತೀರಿ ಮತ್ತು ದಿನವಿಡೀ ಎಷ್ಟು ಸಮಯವನ್ನು ಅದಕ್ಕಾಗಿ ಮೀಸಲಿಡುತ್ತೀರಿ ಎಂದು ಮೊದಲೇ ನಿರ್ಧರಿಸಿದರೆ ನಿಮ್ಮ ಅಮೂಲ್ಯ ಸಮಯ ವ್ಯರ್ಥವಾಗುವುದಿಲ್ಲ. ಗುರುವಾರವು ಕಠಿಣ ವಿಷಯಗಳನ್ನು ಅಧ್ಯಯನ ಮಾಡಲು ಸೂಕ್ತವಾದ ದಿನವಾಗಿದೆ. ಅಂದು ನೀವು ತಾಳ್ಮೆಯಿಂದ ಪ್ರಯತ್ನಿಸಿದರೆ ಮೊದಲು ಜಟಿಲವೆನಿಸುತ್ತಿದ್ದ ವಿಷಯಗಳನ್ನು ಸುಲಭವಾಗಿ ಗ್ರಹಿಸಲು ಸಾಧ್ಯವಾಗುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವವರಿಗೆ ಈ 4 ದಿನಗಳು ಅತ್ಯಂತ ಮೌಲ್ಯಯುತವಾಗಿವೆ. ಹಳೆಯ ಪ್ರಶ್ನೆಪತ್ರಿಕೆಗಳ ವಿಶ್ಲೇಷಣೆ ಅಥವಾ ಪುನರಾವರ್ತನೆಯ ಮೂಲಕ ನೀವು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಬಹುದು. ಶುಕ್ರವಾರದಂದು ಯಾವುದಾದರೂ ಸ್ಫೂರ್ತಿದಾಯಕ ಘಟನೆ ಜರುಗಬಹುದು. ಶಿಕ್ಷಕರು ನೀಡಿದ ಸಲಹೆ ಅಥವಾ ಮಿತ್ರರ ಯಶಸ್ಸಿನ ಕಥೆಯು ನಿಮಗೆ ಹೊಸ ಹುಮ್ಮಸ್ಸನ್ನು ನೀಡುತ್ತದೆ. ಶನಿವಾರದಂದು ನೀವು ಅಧ್ಯಯನದ ಬಗ್ಗೆ ಒತ್ತಡಕ್ಕೊಳಗಾಗಿದ್ದರೆ ಸ್ವಲ್ಪ ವಿಶ್ರಾಂತಿ ಪಡೆಯುವುದು ಕೂಡ ಅನಿವಾರ್ಯ. ಏಕೆಂದರೆ ನಡುವೆ ವಿರಾಮ ಪಡೆದು ಓದುವುದು ನಿರಂತರವಾಗಿ ಓದುವುದಕ್ಕಿಂತ ಹೆಚ್ಚಿನ ಫಲಿತಾಂಶವನ್ನು ನೀಡುತ್ತದೆ. ಈ 4 ದಿನಗಳಲ್ಲಿ ನೀವು ಶಿಸ್ತುಬದ್ಧವಾಗಿ ಮುಂದುವರಿದರೆ ನಿಮ್ಮ ಶೈಕ್ಷಣಿಕ ಜೀವನದಲ್ಲಿ ಉತ್ತಮ ಪ್ರಗತಿಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಪ್ರಯಾಣದ ವಿಚಾರಕ್ಕೆ ಬಂದರೆ ಮೇಷರಾಶಿಯವರು ಈ 4 ದಿನಗಳಲ್ಲಿ ಕೆಲವು ಆಸಕ್ತಿದಾಯಕ ಸನ್ನಿವೇಶಗಳನ್ನು ಎದುರಿಸಬಹುದು. ಕೆಲವರು ವೃತ್ತಿ ಅಥವಾ ಉದ್ಯಮದ ನಿಮಿತ್ತ ಪ್ರಯಾಣಿಸಬೇಕಾಗಬಹುದು. ಬುಧವಾರ ನೂತನ ಸ್ಥಳಕ್ಕೆ ಭೇಟಿ ನೀಡುವ ಅವಕಾಶ ಲಭಿಸಬಹುದು. ಈ ಪ್ರವಾಸವು ಆರಂಭದಲ್ಲಿ ಸಾಮಾನ್ಯವೆನಿಸಿದರೂ ನಂತರ ಅದು ನಿಮಗೆ ಉತ್ತಮ ಪರಿಚಯ ಅಥವಾ ಸುಸಂದರ್ಭವನ್ನು ತಂದುಕೊಡಬಹುದು. ಪ್ರಯಾಣದ ಅವಧಿಯಲ್ಲಿ ಹೊಸ ವಿಷಯಗಳನ್ನು ಗಮನಿಸಲು ನಿಮಗೆ ಅವಕಾಶ ದೊರೆಯುತ್ತದೆ. ಕೆಲವೊಮ್ಮೆ ಒಂದು ಕಿರು ಪ್ರವಾಸವು ನಮ್ಮ ಆಲೋಚನಾ ಲಹರಿಯನ್ನು ಬದಲಿಸಬಲ್ಲದು. ನೀವು ಗುರುವಾರದಂದು ಪ್ರಯಾಣಿಸಬೇಕಿದ್ದರೆ ಮುಂಚಿತವಾಗಿಯೇ ಯೋಜಿಸುವುದು ಉತ್ತಮ. ಪ್ರಮುಖ ದಾಖಲೆಗಳು ಅಥವಾ ಅಗತ್ಯ ವಸ್ತುಗಳನ್ನು ಮೊದಲೇ ಸಿದ್ಧಪಡಿಸಿಕೊಳ್ಳುವುದು ನಿಮ್ಮ ಪ್ರಯಾಣವನ್ನು ಆರಾಮದಾಯಕವಾಗಿಸುತ್ತದೆ. ಶುಕ್ರವಾರದಂದು ನಿಮ್ಮ ಪ್ರಯಾಣದಲ್ಲಿ ಭೇಟಿಯಾಗುವ ವ್ಯಕ್ತಿಗಳು ಭವಿಷ್ಯದಲ್ಲಿ ನಿಮಗೆ ಅತ್ಯಂತ ಉಪಯುಕ್ತವಾಗುವ ಸಾಧ್ಯತೆಯಿದೆ. ನೂತನ ಸ್ನೇಹ ಅಥವಾ ವ್ಯವಹಾರ ಸಂಬಂಧಗಳು ಈ ಸಮಯದಲ್ಲಿ ರೂಪುಗೊಳ್ಳಬಹುದು. ಅದಕ್ಕಾಗಿಯೇ ನಿಮ್ಮ ಪ್ರಯಾಣದಲ್ಲಿ ಸಂಧಿಸುವವರೊಡನೆ ಸೌಜನ್ಯದಿಂದ ಸಂಭಾಷಿಸುವುದು ಹಿತಕರ. ಶನಿವಾರದಂದು ದೂರದ ಪ್ರಯಾಣಕ್ಕಿಂತ ಹತ್ತಿರದ ಸ್ಥಳಗಳಿಗೆ ಭೇಟಿ ನೀಡುವುದು ಸೂಕ್ತ. ಅಂದು ಸ್ವಲ್ಪ ವಿಶ್ರಾಂತಿಗೆ ಸಮಯ ಕಳೆಯುವುದು ಕೂಡ ಅವಶ್ಯಕ. ಒಟ್ಟಾರೆಯಾಗಿ ಹೇಳುವುದಾದರೆ ಈ 4 ದಿನಗಳಲ್ಲಿ ಕೈಗೊಳ್ಳುವ ಪ್ರಯಾಣಗಳು ನಿಮಗೆ ಅನುಭವ ಮತ್ತು ನೂತನ ಅವಕಾಶಗಳನ್ನು ಒದಗಿಸಿಕೊಡಲಿವೆ. ಅದೃಷ್ಟ ಮತ್ತು ಶುಭ ಗಳಿಗೆಗಳ ವಿಷಯಕ್ಕೆ ಬಂದರೆ ಈ ಅವಧಿಯು ಮೇಷರಾಶಿಯವರಿಗೆ ಅನುಕೂಲಕರವಾಗಿ ಗೋಚರಿಸುತ್ತಿದೆ. ಪ್ರತಿದಿನವೂ ಏಕರೀತಿಯಾಗಿರುವುದಿಲ್ಲ, ಆದರೆ ಕೆಲವೊಮ್ಮೆ ನೀವು ಕೈಗೊಳ್ಳುವ ಕೆಲಸವು ಅತ್ಯಂತ ಸುಲಭವಾಗಿ ಸಿದ್ಧಿಸುತ್ತದೆ. ಬುಧವಾರದಂದು ನೀವು ಪ್ರಾರಂಭಿಸುವ ನೂತನ ಕಾರ್ಯವು ಉತ್ತಮ ಫಲಿತಾಂಶಗಳನ್ನು ನೀಡುವ ಲಕ್ಷಣಗಳಿವೆ. ಅಂದು ನೀವು ಹೊಸ ಕೆಲಸವನ್ನು ಶುರು ಮಾಡಿದರೆ ಅದು ಹಂತಹಂತವಾಗಿ ಅಭಿವೃದ್ಧಿ ಕಾಣುತ್ತದೆ. ಗುರುವಾರ ಸ್ವಲ್ಪ ಆಲೋಚಿಸಿ ತೀರ್ಮಾನಗಳನ್ನು ಕೈಗೊಳ್ಳುವುದು ಒಳಿತು. ಅಂದು ನೀವು ಪ್ರಮುಖ ಒಪ್ಪಂದಗಳನ್ನು ಅಥವಾ ಗಂಭೀರ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಿದ್ದರೆ ಮೊದಲು ಸಮಗ್ರವಾಗಿ ಪರಿಶೀಲಿಸುವುದು ಅತ್ಯಗತ್ಯ. ಶುಕ್ರವಾರ ಅದೃಷ್ಟವು ನಿಮ್ಮ ಕಡೆಗಿರಲಿದೆ. ಅಂದು ನೀವು ನಡೆಸುವ ಪ್ರಯತ್ನಗಳು ಶ್ರೇಷ್ಠ ಫಲಿತಾಂಶಗಳನ್ನು ನೀಡಬಲ್ಲವು. ನೀವು ಬಹುಕಾಲದಿಂದ ಕಾಯುತ್ತಿದ್ದ ಮಾಹಿತಿ ಅಥವಾ ಅವಕಾಶವು ಅಂದು ನಿಮ್ಮನ್ನು ಅರಸಿ ಬರಬಹುದು.
ಶನಿವಾರದ ದಿನವನ್ನು ಪ್ರಶಾಂತವಾಗಿ ಕಳೆಯುವುದು ಹಿತಕರ. ಅಂದು ನೀವು ಆಧ್ಯಾತ್ಮಿಕ ವಿಷಯಗಳತ್ತ ಗಮನ ಹರಿಸಿದರೆ ನಿಮ್ಮ ಮನಸ್ಸು ನಿರಾಳವಾಗಿರುತ್ತದೆ. ಕೆಲವು ಮೇಷರಾಶಿಯವರು ಈ ದಿನಗಳಲ್ಲಿ ಕೆಂಪು ಅಥವಾ ಕಂದು ಬಣ್ಣದ ವಸ್ತ್ರಗಳನ್ನು ಧರಿಸುವುದರಿಂದ ಶುಭಫಲಗಳನ್ನು ಪಡೆಯುವ ಸಾಧ್ಯತೆಯಿದೆ. ಮುಂಜಾನೆ ಸೂರ್ಯ ನಮಸ್ಕಾರ ಅಥವಾ ಸ್ವಲ್ಪ ಸಮಯದ ಪ್ರಾರ್ಥನೆಯು ನಿಮ್ಮ ಮನಸ್ಸನ್ನು ಸ್ಥಿರವಾಗಿಡಲು ನೆರವಾಗುತ್ತದೆ. ಈ 4 ದಿನಗಳಲ್ಲಿ ಅನುಸರಿಸಬೇಕಾದ ಸಣ್ಣ ಪರಿಹಾರವು ನಿಮ್ಮ ಬದುಕಿನಲ್ಲಿ ಉತ್ತಮ ಬದಲಾವಣೆಯನ್ನು ತರಬಲ್ಲದು. ಮೇಷರಾಶಿಯವರು ಮಂಗಳನ ಪ್ರಭಾವಕ್ಕೆ ಒಳಗಾದವರಾದ್ದರಿಂದ ಧೈರ್ಯ ಮತ್ತು ಶಕ್ತಿಯು ನಿಮ್ಮಲ್ಲಿ ಸ್ವಾಭಾವಿಕವಾಗಿರುತ್ತದೆ. ಆದರೂ ಕೆಲವೊಮ್ಮೆ ಇದೇ ಶಕ್ತಿಯು ಆತುರದ ತೀರ್ಮಾನಗಳಿಗೆ ದಾರಿ ಮಾಡಿಕೊಡಬಹುದು. ಅದಕ್ಕಾಗಿಯೇ ಈ ಕಾಲಘಟ್ಟದಲ್ಲಿ ನೀವು ತುಸು ಆಧ್ಯಾತ್ಮಿಕವಾಗಿರುವುದು ಶ್ರೇಯಸ್ಕರ. ನೀವು ಬೆಳಿಗ್ಗೆ ಎದ್ದ ಕೂಡಲೇ ಸ್ವಲ್ಪ ಕಾಲ ಮೌನವಾಗಿ ಕುಳಿತು ಇಷ್ಟದೈವವನ್ನು ಸ್ಮರಿಸುವುದು ಒಳಿತು. ಮಂಗಳವಾರ ಅಥವಾ ಶನಿವಾರದಂದು ಆಂಜನೇಯ ಸ್ವಾಮಿಯ ದರ್ಶನ ಪಡೆಯುವುದು ವಿಶೇಷವಾಗಿ ಫಲಪ್ರದ. ಹನುಮಂತನಿಗೆ ಬೆಲ್ಲ ಅಥವಾ ವಡೆಹಾರವನ್ನು ಅರ್ಪಿಸುವುದರಿಂದ ಶುಭ ಫಲಗಳು ಲಭಿಸಲಿವೆ. ಅಲ್ಲದೆ ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ಓಂ ಹನುಮಂತಾಯ ನಮಃ ಎಂಬ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ಅಂತರಂಗದಲ್ಲಿ ಧೈರ್ಯ ಮೂಡುತ್ತದೆ. ಮನೆಯಲ್ಲಿ ಸಣ್ಣದೊಂದು ದೀಪವನ್ನು ಬೆಳಗಿಸಿ ಸ್ವಲ್ಪ ಕಾಲ ಪ್ರಾರ್ಥಿಸುವುದರಿಂದ ನಿಮ್ಮ ಮನಸ್ಸಿನ ಆತಂಕಗಳು ನಿವಾರಣೆಯಾಗುತ್ತವೆ. ಈ ಸಣ್ಣಪುಟ್ಟ ಪರಿಹಾರಗಳು ಕೇವಲ ಸಂಪ್ರದಾಯವಲ್ಲ, ಅವು ನಮ್ಮಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ದಾರಿಗಳು ಹೌದು. ನೀವು ದೃಢಮನಸ್ಸಿನಿಂದ ಮುನ್ನಡೆದು ದೈವದ ಅನುಗ್ರಹವನ್ನು ಪಡೆದರೆ ಈ 4 ದಿನಗಳು ನಿಮ್ಮ ಜೀವನದಲ್ಲಿ ಒಂದು ಉತ್ತಮ ಪರಿವರ್ತನೆಯ ಆರಂಭವಾಗುವ ಎಲ್ಲಾ ಲಕ್ಷಣಗಳನ್ನು ಹೊಂದಿವೆ.